ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತಯಾಚನೆ ಮಾಡಲು ಬಂದಿದ್ದಾರೆ. ನಮ್ಮ ಕುರ್ಚಗಟ್ಟೆ ಗ್ರಾಮಸ್ಥರ ಪರವಾಗಿ ಮಾನ್ಯರೇ, ಈಗ ನಮ್ಮ ರಾಜ್ಯದ ದೊರೆ ನಮ್ಮ ಊರಲ್ಲಿ ಬಂದಿದ್ದಾರೆ. 9ನೇ ತಾರೀಕು ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಸಮರ್ಥ್ ಅವರು ಚುನಾವಣೆ ಯಾಕೆ ಬಂತು ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರನ್ನ ಆಯ್ಕೆ ಮಾಡಿದ್ರಿ. ಅವರು ಮಧ್ಯದಲ್ಲಿ ನಿಧನ ಆದರಿಂದ ಅವ್ರ ಜಾಗ ಖಾಲಿ ಆಯಿತು. ಖಾಲಿ ಜಾಗವನ್ನ ಕಾನೂನು ರೀತಿಯ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಆ ಜಾಗವನ್ನ ಭರ್ತಿ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ನವರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರೇ ನಿಧನರಾದರೂ ಕೂಡ ಸಾಮಾನ್ಯವಾಗಿ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರು ನಿಧನರಾದರು. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಉಮೇಶ್ ಮೇಟಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅವ್ರ ಮೊಮ್ಮಗ ಸಮರ್ಥ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಆದ್ರಿಂದ ನಮಗೆ ಟಿಕೆಟ್ ಕೊಡಲಿಲ್ಲ ಅಂತಕ್ಕಂಥ ಪ್ರಮೇಯ ಉದ್ಭವ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ ಅಲ್ಲಿ ಯಾರು ಬೇಕಾದರೂ ಕೊಡಬಹುದು ಟಿಕೆಟ್. ಯಾರಿಗಾರು ಹೈಕಮಾಂಡ್ನವರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಸಮರ್ಥ್ ಅವರು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ.